ಹಲ್ಲೆ ಕೊಲೆ ಆರೋಪ ದರ್ಶನ್ಗೆ ಮತ್ತಷ್ಟು ಟೆನ್ಷನ್ ಎದುರಾಗ್ತಾ ಇದೆ. ಕ್ಷಣಕ್ಕೂ ಕೂಡ ರಣರೋಚಕ ತಿರುವಿನತ್ತ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಹೋಗ್ತಾ ಇದೆ. ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ದಾಸನಿಗೆ ತೀವ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಹಲ್ಲೆ ಕೊಲೆ ಆರೋಪ ದರ್ಶನ್ಗೆ ಮತ್ತೊಂದು ಟೆನ್ಷನ್ ಎದುರಾಗಿದೆ. ಕ್ಷಣಕ್ಕೂ ರೋಚಕದತ್ತ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಹೋಗ್ತಾ ಇದೆ. ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ದಾಸನಿಗೆ ತೀವ್ರ ವಿಚಾರಣೆಯೂ ಕೂಡ ನಡೀತಾ ಇದೆ. ಪೊಲೀಸರ ತೀವ್ರ ವಿಚಾರಣೆಯಿಂದ ನಟ ದರ್ಶನ್ ವಿಲವಿಲ ಅಂತ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದ್ರೆ ಬರೋಬ್ಬರಿ 17 ಮಂದಿ ಚಿತ್ರದುರ್ಗದ ರೇಣುಕಾಸ್ವಾಮಿಯವರನ್ನ ಬರ್ಬರವಾಗಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿರೋದು ಇಡೀ ರಾಜ್ಯ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಗದ್ದಲವನ್ನ ಮಾಡ್ತಾ ಇದೆ. ಹಾಗಾಗಿ ಸಾಕ್ಷಿ ನಾಶಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ಏನೇನೆಲ್ಲ ಪ್ರಯತ್ನ ಪಟ್ಟಿದ್ಯೋ ಅದೆಲ್ಲವನ್ನ ಮಟ್ಟ ಹಾಕೋದಕ್ಕೆ ಪೊಲೀಸರು ಈಗ ಮುಂದಾಗಿದ್ದಾರೆ. ದರ್ಶನ್ ಹಾಗೆ ಅವರ ಸಹಚರರಿಗೆ ಎಡೆಮುರಿಯನ್ನ ಕಟ್ಟಿದ್ದಾಗಿದೆ. ಈಗ ನ್ಯಾಯಯುತವಾಗಿ ವಿಚಾರಣೆಯನ್ನ ನಡೆಸಿ ಇವರನ್ನ ಜೈಲಿಗೆ ಅಟ್ಟುವಂತಹ ಕಾರ್ಯಗಳು ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಈಗಾಗಲೇ ರೇಣುಕಾಸ್ವಾಮಿ ಅವರ ಮೊಬೈಲ್ ಮಾತ್ರ ಇನ್ನೂ ಕೂಡ ನಾಪತ್ತೆಯಾಗಿದೆ. ಆ ಮೊಬೈಲ್ ಸಿಕ್ಕಿದ್ರೆ ಅದೆಷ್ಟೆಷ್ಟು ವಿಚಾರಗಳು ಹೊರ ಬರ್ತಿತ್ತೋ ಗೊತ್ತಿಲ್ಲ. ಬಟ್ ಈಗಿನ್ನೂ ಕೂಡ ರೇಣುಕಾಸ್ವಾಮಿ ಅವರ ಮೊಬೈಲ್ ಪತ್ತೆಯಾಗಿದೆ. ರಾಜಕಾಲುವೆಯನ್ನ ಒಂದು ಕಡೆ ಜಾಲಾಡ್ತಾ ಇದ್ದಾರೆ ಪೊಲೀಸರು. ಅಗ್ನಿಶಾಮಕ ಸಿಬ್ಬಂದಿ ಶೆಡ್ನಲ್ಲಿ ಏನು ಸಂತ್ರಸ್ತನ ಬಟ್ಟೆಯನ್ನ 8 ದಿನಗಳವರೆಗೂ ಕೂಡ ಬಚ್ಚಿಟ್ಟಿದ್ರು. ಆ ರಕ್ತದ ಕಲೆಗಳು ಇದ್ದಿದ್ರಿಂದ ಆ ಶೆಡ್ನಲ್ಲೇ 8 ದಿನಗಳವರೆಗೂ ಕೂಡ ಬಟ್ಟೆಗಳನ್ನ ಮುಚ್ಚಿಟ್ಟಿದ್ರು. ಅದನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಈಗ ದರ್ಶನ್ಗೆ ಒಂದಲ್ಲ ಒಂದು ಟೆನ್ಷನ್ ಎದುರಾಗ್ತಾ ಇದೆ. ಆತನಿಗೆ ನರಕ ಸದೃಶ್ಯವನ್ನ ತೋರಿಸಿರುವಂತದ್ದು. ಬಹಳ ಚಿತ್ರಹಿಂಸೆಯನ್ನ ನೀಡಿ ರೇಣುಕಾಸ್ವಾಮಿಯನ್ನ ಕಗ್ಗೊಲೆ ಮಾಡಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಬಹಳ ಅಂದ್ರೆ ಬಹಳ ಕ್ರೂರವಾಗಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಲಾಗಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟಂತಹ ಪ್ರಮುಖ ಆರೋಪಿ ಅರೆಸ್ಟ್ ಆಗಿದ್ದಾರೆ. ಹಲ್ಲೆ ಮತ್ತು ಕೊಲೆ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 19ಕ್ಕೆ ಏರಿಕೆಯಾಗಿದೆ. ಒಬ್ಬ ವ್ಯಕ್ತಿಯಲ್ಲಿ 19 ಜನ ಎಲ್ಲಿ. ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ನೀಡೋ ಪ್ಲಾನ್ ಕೂಡ ಮಾಡಿಕೊಂಡು ಮೆಗ್ಗರ್ ಮಷೀನ್ ಅನ್ನ ಬಳಸಿ ರೇಣುಕಾಸ್ವಾಮಿ ಅವರ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಅನ್ನ ನೀಡಿದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಷ್ಟು ಕ್ರೂರತನ ಅಂತಂದ್ರೆ ಇಂತಹ ಕ್ರೂರಿಗಳನ್ನ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಎಷ್ಟು ಪ್ಲಾನ್ ಮಾಡಿಕೊಂಡು ಆತನಿಗೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಇಲ್ಲೇ ಬಯಲಾಗ್ತಾ ಇದೆ. ಕೇಸ್ ಬಯಲಾಗ್ತಾ ಇದ್ದಂತೇನೆ ತಲೆಮರೆಸಿಕೊಂಡಿದ್ದಂತಹ ರಾಜು ಈಗ ಫೈನಲಿ ಅರೆಸ್ಟ್ ಆಗಿದ್ದಾನೆ. ಮಂಡ್ಯ ಮೂಲದ 9ನೇ ಆರೋಪಿಯಾಗಿ ರಾಜು ಅರೆಸ್ಟ್ ಆಗಿರುವಂತದ್ದು. ಏನು ರೇಣುಕಾಸ್ವಾಮಿ ಅವರ ಕೊಲೆ ಹೆಂಗೆಲ್ಲ ನಡೆದಿದೆ ಅಂತಂದ್ರೆ ಫಸ್ಟ್ ಶೆಡ್ಗೆ ಕರಿ ತರ್ತಾ ಇದ್ದಂತೇನೆ ದರ್ಶನ್ ರೇಣುಕಾಸ್ವಾಮಿ ಅವರ ಕೆನ್ನೆಗೆ ಬಲವಾಗಿ ಬಾರಿಸಿದ್ರು. ಇತ್ತ ಏನು ಪವಿತ್ರ ಗೌಡ ಚಪ್ಪಲಿಯಲ್ಲೇ ಹೊಡೆದ್ರು. ಅದಾದ ನಂತರ ದರ್ಶನ್ಗೆ ಪಿತ್ತ ನೆತ್ತಿಗೆ ಏರಿದ ಮೇಲೆ ಆತನನ್ನ ಕೆಡವಿ ಆತನ ಮರ್ಮಾಂಗಕ್ಕೆ ತುಳಿದಿದ್ದಾರೆ ಅನ್ನುವಂತಹ ಆರೋಪ ದಟ್ಟವಾಗಿ ಕೇಳಿ ಬರ್ತಾ ಇದೆ. ಅದಾದ ನಂತರ ದರ್ಶನ್ ಅವರ ಸಹಚರರು
ಒಂದಾ ಎರಡ ಕೊಟ್ಟಿರುವಂತಹ ಶಿಕ್ಷೆ. ಆತನ ತಲೆಯನ್ನ ಆ ಶೆಡ್ನಲ್ಲಿ ನಿಂತಹ ಟ್ರಕ್ ವಾಹನ ಹಿಂಬದಿಗೆ ತಲೆಯನ್ನ ಜಜ್ಜಿದ್ದಾರೆ. ಆತನ ಕಾಲುಗಳಿಗೆ ದೊಣ್ಣೆಯಿಂದ ಬಾರಿಸಿದ್ದಾರೆ. ಆತನ ಎದೆ ಭಾಗಕ್ಕೆ ರಾಡ್ನಿಂದ ಗುದ್ದಿ ಎದೆಯ ರಿಬ್ಬನ್ನ ಮುರಿದಿದ್ದಾರೆ. ಕಿವಿಯನ್ನ ತುಳಿದಿದ್ದಾರೆ. ಮಕಾಮುತಿ ಜಜ್ಜಿದ್ದಾರೆ. ಸಿಗರೇಟ್ನಲ್ಲಿ ಸುಟ್ಟು ಬೆಲ್ಟ್ನಲ್ಲಿ ಹೊಡೆದು ಬಹಳ ಹೀನಾಮಾನವಾಗಿ ಆತನನ್ನ ಕೊಲೆ ಮಾಡಲಾಗಿದೆ. ನಿಜಕ್ಕೂ ಕೂಡ ಇದನ್ನ ಯಾರೂ ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ದರ್ಶನ್ ಎಂತ ದೊಡ್ಡ ನಟನೇ ಇರ್ಬೋದು, ಬಟ್ ಎಲ್ಲರ ಕಣ್ಣಲ್ಲಿ ಈಗ ಕ್ರೂರ ಮೃಗವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇಷ್ಟು ದಿನ ಈತನನ್ನ ನಾವು ಸಪೋರ್ಟ್ ಮಾಡಿದ್ದು, ಕನ್ನಡ ಚಿತ್ರರಂಗದಲ್ಲಿ ಈತನನ್ನ ನಾವು ಬೆಳೆಸಿದ್ದು ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟು ಕ್ರೂರತ್ವವನ್ನ ಮೆರೆದಿದ್ದಾರೆ ದರ್ಶನ್ ಹಾಗೆ ಪವಿತ್ರ ಗೌಡ. ಇದೆಲ್ಲದಕ್ಕೂ ಕೂಡ ಪವಿತ್ರ ಗೌಡನೇ ಸಾಕ್ಷಿ. ಆಕೆನೇ A1 ಆರೋಪಿ. ಇವರೆಲ್ಲರಿಗೂ ಕೂಡ ಕಠಿಣ ಶಿಕ್ಷೆ ಆಗ್ಲೇಬೇಕು ಅಂತ ರಾಜ್ಯದಾದ್ಯಂತ ಧ್ವನಿ ಎತ್ತಲಾಗಿದೆ. ಮೃಗೀಯ ವರ್ತನೆ ತೋರಿಸಿರುವಂತಹ ಈ ಮೃಗಗಳಿಗೆ ತಕ್ಕ ಪಾಠ, ತಕ್ಕ ಶಿಕ್ಷೆ ಆಗ್ಲೇಬೇಕು ಅಂತ